ನಮಸ್ಕಾರ. ವಿ ಚಾನಲ್ ಕನ್ನಡ ಎಲ್ಲ ವೀಕ್ಷಕರು ಕೂಡ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಈ ಒಂದು ಜನಸ್ನೇಹಿ ಬರೀ ಕೇವಲ ಯೋಗೇಶ್ ಆಗಿದ್ದಂಥ ಅಂದರೆ ಟ್ಯಾಕ್ಸಿ ಡ್ರೈವರ್ ಯೋಗೇಶ್ ಆಗಿದ್ದಂಥವ್ರನ್ನ ಇವತ್ತು ಜನಸ್ನೇಹಿ ಯೋಗೇಶ್ ಮಾಡಿ ಇಡೀ ಕರ್ನಾಟಕದ ಮನೆಯಲ್ಲೂ ಕೂಡ ನನ್ನ ಬಗ್ಗೆ ಮಾತಾಡುವಂಥ ಒಂದು ಪ್ರೀತಿ ಕೊಟ್ಟಿದ್ದೀರಾ. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಇವತ್ತು ನನ್ನ ಬಗ್ಗೆ ನಾನು ಹೇಳ್ಕೊಬೇಕಂದ್ರೆ ನೀವು ಸಾಕಷ್ಟು ಇಂಟರ್ವ್ಯೂಗಳನ್ನ ನೋಡಿರ್ತೀರಾ, ಸಾಕಷ್ಟು ನಮ್ಮ ಆಶ್ರಮದ ಬಗ್ಗೆ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿರ್ತಕ್ಕಂಥ ಬರೋಬ್ಬರಿ 130 ಜನ ದೇವ್ರ ಮಕ್ಕಳನ್ನ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ನನ್ನ ತಂದೆಯವರು ಎಳ್ನೀರು ವ್ಯಾಪಾರ ಮಾಡ್ತಿದ್ರು, ನನ್ನ ತಾಯಿ ಹೂವು ವ್ಯಾಪಾರ ಮಾಡ್ತಿದ್ರು. ಅತ್ಯಂತ ಕಡು ಬಡತನದಲ್ಲಿ ಹುಟ್ಟು ಬಂದಂಥ ಕುಟುಂಬ ನಂದು, ಅತ್ಯಂತ ಕಡು ಬಡತನದಲ್ಲಿ ಇದ್ದಂಥ ಕುಟುಂಬ. ಸೊ ಅಷ್ಟು ಕಷ್ಟ ಇದ್ರೂ ಕೂಡ ನಮ್ಮ ತಂದೆ ತಾಯಿಯವರು ಕಷ್ಟನ ಸುಖನ ನಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ನಾನು ಏನು ಹೇಳ್ತೀನಿ ಅಂದರೆ, ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಅಥವಾ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿ ಫಾರಿನ್ ಟ್ರಿಪ್ಪು ಅಲ್ಲಿಗೆ ಕಳಿಸೋದು ಮುಖ್ಯ ಅಲ್ಲ. ಮಕ್ಕಳಿಗೆ ಸಂಸ್ಕಾರವನ್ನು ತುಂಬ ಮುಖ್ಯವಾಗಿ ನೋಡಿ. ನಮಗೆ ಎಜುಕೇಷನ್ ಕಮ್ಮಿ ಆದರೂ ಪರವಾಗಿಲ್ಲ, ಸಂಸ್ಕಾರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದಂತೆ. ನಮ್ಮ ತಂದೆ ತಾಯಿ ನಮಗೆ ಓದಿಸೋದಕ್ಕೆ ಪಾಪ ಅವ್ರ ಕೈಲಿ ಕಷ್ಟ ಆದರೂ ಕೂಡ ನಮಗೆ ಸಂಸ್ಕಾರ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಯಾರ ಹತ್ರ ಹೇಗಿರಬೇಕು, ಗುರು ಹಿರಿಯರಿಗೆ ಎಷ್ಟು ಗೌರವ ಕೊಡಬೇಕು, ನಮ್ಮ ನ್ಯಾಲ್ಗೆಯನ್ನು ಎಷ್ಟು ಶುದ್ಧಿಯಾಗಿ ಇಟ್ಕೊಂಡ್ರೆ ಭಗವಂತ ನಮ್ಗೆ ಎಷ್ಟು ಮಟ್ಟಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನು ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾವು ಏನಾದರೂ ಇಷ್ಟು ಸಕ್ಸಸ್ನ ನೋಡಿದ್ದೀವಿ, ಇಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀವಿ. ಇವತ್ತು 120 ಜನ 130 ಜನ ದೇವ್ರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಶಕ್ತಿ ಎಲ್ಲಿಂದ ಬಂದಿದೆ ಅಂದರೆ, ಅದು ಮುಖ್ಯವಾಗಿ ಹೇಳಬೇಕಂದ್ರೆ ನ್ಯಾಲ್ಗೆಯಿಂದನೇ ಬಂದಿರೋದು. ನಾವು ಎಷ್ಟು ನ್ಯಾಲ್ಗೆಯನ್ನು ಶುದ್ಧಿಯಾಗಿ ಇಟ್ಕೊಂಡು ಎಷ್ಟು ಒಳ್ಳೆ ಮಾತುಗಳನ್ನ ಆಡ್ತಾ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ, ಅಷ್ಟು ಸಕ್ಸಸ್ಸನ್ನು ನೋಡ್ಬೋದು. ಇದಕ್ಕೆ ಮುಖ್ಯವಾಗಿ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಅವರ ಒಂದು ಆಶೀರ್ವಾದದಿಂದಲೇ ಈ ಸಂಸ್ಥೆ ನಡೀತಾ ಇದೆ. ನಾನು ಅತಿ ಹೆಚ್ಚು ಪ್ರೀತಿಸುವಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ಕೂರಿಸಿದೆ. ಇನ್ನೂ ಮುಖ್ಯವಾಗಿ ನನ್ನ ಲೈಫಲ್ಲಿ ನಾನೇನಾದರೂ ಒಬ್ಬರನ್ನ ಗಾಡ್ ಫಾದರು, ನನಗೆ ಒಂದು ಬೆನ್ನೆಲುಬು ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಆಟೋ ರಾಜಣ್ಣ ಅಂತ. ಇವತ್ತು ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೇ ಗೊತ್ತಿರುವಂಥವ್ರು. ಸೊ ಅವರು ನಮ್ಮನ್ನು ಈ ಮಟ್ಟಕ್ಕೆ ಅವರ ಒಂದು ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ ಅಷ್ಟೇ. ಅವರು ಮಾಡಿದಂಥ ಸೇವೆ ಸಹಾಯದ ಮುದ್ದೆ ನಾವು ಏನೇನೂ ಅಲ್ಲ, ನಾವು ಒಂದು ಸಾಸಿವೆ ಅಷ್ಟು. ಅವರನ್ನ ಪ್ರೇರಣೆಯಾಗಿಟ್ಟುಕೊಂಡು ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರನ್ನ ಪ್ರೇರಣೆಯಾಗಿಟ್ಟುಕೊಂಡು ಇನ್ನೂ ಅನೇಕ ಜನರು ಗಣ್ಯ ವ್ಯಕ್ತಿಗಳು, ಸಾಲುಮರ ತಿಮ್ಮಕ್ಕ ಅವರಾಗಿರ್ಬೋದು, ಮದರ್ ತೆರೇಸ್ ಅವರಾಗಿರ್ಬೋದು, ಕೆಂಪೇಗೌಡವರಾಗಿರ್ಬೋದು, ಹಾಗೆ ನಮ್ಮ ವೀರೇಂದ್ರ ಹೆಗಡೆ ಅವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಇನ್ನೂ ಅನೇಕ ಜನರನ್ನ, ಒಬ್ಬರನ್ನ ಹೆಸರು ಹೇಳಿ ಒಬ್ಬರನ್ನ ಬಿಡೋದಕ್ಕಾಗಲ್ಲ, ಅಷ್ಟು ಕೋಟ್ಯಾಂತರ ಜನರುಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಸಾಧನೆ ಮಾಡಿದವರು ಅಂಥವ್ರನ್ನೆಲ್ಲ ಒಂದು ಇನ್ಸ್ಪೈರ್ ಆಗಿ ತಗೊಂಡು ಕಟ್ಟಂಥ ಸಂಸ್ಥೆನೇ ಜನಸ್ನೇಹಿ ಸಂಸ್ಥೆ. ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಇಲ್ಲಿ ಯಾವುದೇ ಒಂದು ಅಂದರೆ ಆಡಂಬರ ಇಲ್ಲ, ಒಂದು ನಿಸ್ವಾರ್ಥ ಸೇವೆ. ಇದೊಂದು ಕಷ್ಟದಲ್ಲಿರೋಂಥವ್ರು ನಿರ್ಗತಿಕರಿಗಾಗಿ ನಿರ್ಮಾಣಗೊಂಡಂಥ ಜನಸ್ನೇಹಿ ಸ್ವರ್ಗ. ಇಲ್ಲಿ ಬರೋಬ್ಬರಿ ಈಗ 130 ಜನ ಇದ್ದಾರೆ. ಇನ್ನೂ ಅನೇಕ ಜನರನ್ನ ಕರ್ಕೊಬಂದು ಸೇವೆ ಮಾಡೋ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ, ಆದಷ್ಟು ಆಶೀರ್ವಾದ ಮಾಡಿ. ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡೋದಕ್ಕೆ ಒಂದ್ಸತಿ ನೀವು ಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.